ಮೇಡಮ್, ನಿಮ್ಮನ್ನು ನೋಡಬೇಕು ಅಂತ ಲಾಯರ್ ಬಂದಿದ್ದಾರೆ. ಲಾಯರ್ ಬಂದಿದ್ದಾರಾ? ಆಯ್ತು, ಬರಕ್ಕೆ ಹೇಳಿ. ಸರಿ ಮೇಡಮ್. ಯಾವ ಲಾಯರ್ ಶಿವಗಾಮಿ? ಗೊತ್ತಿಲ್ಲ ಅಶೋಕ್. ಅಭಿರಾಮಿ ನನ್ನ ಕಡೆಯವ್ರು ಬರ್ತಾರೆ ಅಂತ ಹೇಳ್ತಿದ್ಲು. ಮೋಸ್ಟ್ಲಿ ಅವರನ್ನೇ ಕಳ್ಸಿರ್ಬೋದು. ಸರ್ ಬನ್ನಿ. ಯಾರ್ರೀ ಶಿವಗಾಮಿ? ನೀವೇನ್ರಿ ಶಿವಗಾಮಿ? ಯಾರ್ರೀ ನೀವು? ಎಲ್ಲಿಗೆ ಬಂದು ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲೀರಿ. ವಾಯ್ಸ್ ಲೋ. ಅಶೋಕ್ ಇರಿ, ಏನು ಅಂತ ವಿಚಾರಿಸೋಣ. ನಾನೇ ಶಿವಗಾಮಿ. ಏನಾಗಬೇಕಾಗಿತ್ತು? ನಾನು ಚಂದ್ರಶೇಖರ್ ಅಂತ, ಅಭಿರಾಮಿ ಅವ್ರ ಲಾಯರು. ಅಭಿರಾಮಿ ಅವ್ರ ಮದುವೆ ಆದ ತಕ್ಷಣ ಅವ್ರಿಗೆ ಆಸ್ತಿ ಸಿಗ್ಬೇಕು ಅಂತ ಅವ್ರ ತಾಯಿ ವಿಲ್ ಬರೆದಿಟ್ಟಿದ್ದಾರೆ. ಈಗ ಅಭಿರಾಮಿಗೆ ಮದುವೆ ಆಗಿದೆ, ಆದ್ರೆ ನೀವಿನ್ನೂ ಅವ್ರ ಹೆಸರಿಗೆ ಆಸ್ತಿನ ಒಪ್ಸಿಲ್ಲ. ಅದ್ರ ಬಗ್ಗೆ ಮಾತಾಡೋಕಂತಾನೆ ಬಂದಿರೋದು. ನೋಡಿ, ನನ್ನ ತಂಗಿ ಅಭಿರಾಮಿಗೆ ಮದ್ವೆ ಆಗಿರಬಹುದು, ಆದ್ರೆ ನಾನದನ್ನ ಯಾವುದೇ ಕಾರಣಕ್ಕೂ ಮದ್ವೆ ಅಂತ ಒಪ್ಕೊಳ್ಳಲ್ಲ. ಯಾಕಂದ್ರೆ ನನ್ನ ತಂಗಿ ಇನ್ನೂ ಚಿಕ್ಕವಳು ಸರ್. ಅವಳಿಗೆ ಪ್ರಪಂಚ ಜ್ಞಾನ ಅಷ್ಟೊಂದಿಲ್ಲ. ಫಾರಿನಲ್ಲಿ ಓದ್ಕೊಂಡಿದ್ದವಳು. ಅವಳು ತಲೆ ಕೆಡ್ಸಿ ಬೇಡದೆ ಇರೋದೆಲ್ಲ ಅವಳ ತಲೆಗೆ ತುಂಬಿಸಿ ಅವಳು ಮದ್ವೆ ಆಗೋ ಹಾಗೆ ಮಾಡಿದ್ದಾರೆ. ಅದಕ್ಕೆ ನಾನಿದನ್ನ ಮದ್ವೆ ಅಂತ ಒಪ್ಕೊಳ್ಳೋದೇ ಇಲ್ಲ. ನೀನ್ ಯಾರೇ ಒಪ್ಕೊಳ್ದೆ ಇರೋದಕ್ಕೆ? ನೀನ್ ಯಾರೇ ನನ್ ಮದ್ವೆ ಒಪ್ಕೊಳಕ್ಕೆ? ಹಾ, ಏನ್ ಅನ್ಕೊಂಡಿದ್ಯಾ ನೀನು? ಹಾ, ನನ್ನ ಆಸ್ತಿ ನನಗ್ ಕೊಡೋ ಉದ್ದೇಶ ಇದೆಯೋ ಇಲ್ವೋ ನಿನ್ಗೆ? ಲಂಡನ್ ಇಂದ ಬಂದು ಕೇಳ್ದಾಗ ಮದ್ವೆ ಆಗ್ಲಿಕ್ ಕೊಡ್ತೀನಿ ಅಂದೆ. ಮದ್ವೆ ಆಗ್ತೀನಿ ಅಂದಾಗ ಆ ಹುಡ್ಗನ್ ಮದ್ವೆ ಆಗ್ಬೇಡ ಅಂದೆ. ನನ್ ಮದ್ವೆ ಆದ್ಮೇಲೆ ಬಂದ್ ಆಸ್ತಿ ಕೇಳಿದ್ರೆ ಅದು ಮದ್ವೆನೇ ಅಲ್ಲ ಅಂತ ಹೇಳ್ತಿದ್ಯಲ್ಲ. ಈ ಕತೆನೆಲ್ಲ ಸ್ಕೂಲಲ್ಲಿ ಇರ್ತಾರಲ್ಲ ಮಕ್ಕಳು, ಅವ್ರಿಗೆ ಹೇಳು, ನನ್ನ ಹತ್ರ ಹೇಳ್ಬೇಡ. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಅದನ್ನೇನಾದ್ರೂ ಕ್ರಾಸ್ ಮಾಡಿದ್ರೆ ನಾನ್ ಸರಿ ಇರಲ್ಲ. ನಾನು ನೋಡ್ತಾನೆ ಇದ್ದೀನಿ, ಆಸ್ತಿ ವಿಷಯ ಬಂದಾಗೆಲ್ಲ ಒಂದಲ್ಲ ಒಂದ್ ರೀಸನ್ ಕೊಡ್ತಾನೆ ಇದ್ಯಾ. ನಾನ್ ಯಾರನ್ನಾದ್ರೂ ಮದ್ವೆ ಆಗ್ತೀನಿ, ನನ್ನ ಆಸ್ತಿ ನನಗ್ ಕೊಡಕ್ಕೆ ನಿನ್ಗೇನ್ ಸಮಸ್ಯೆ? ನಾನೇನಾದ್ರೂ ಭಿಕ್ಷೆ ಕೇಳ್ತಾ ಇದ್ದೀನ? ನೀನೇನಾದ್ರೂ ಭಿಕ್ಷೆ ಹಾಕ್ತಾ ಇದ್ಯಾ ನನ್ಗೆ? ನನ್ ಪ್ರಾಪರ್ಟಿ ನನಗ್ ಕೊಡಕ್ಕೆ ನಿನ್ಗೇನೆ ಪ್ರಾಬ್ಲಮ್ಮು? ನನ್ ಪ್ರಾಪರ್ಟಿ ಕೇಳೋ ರೈಟ್ಸ್ ನನಗಿದೆ. ಅಭಿರಾಮಿ, ನೀನ್ ಮಾತಾಡಿದೆಲ್ಲ ಆಯ್ತಾ? ಈಗ ನಾನ್ ಮಾತಾಡ್ಲಾ? ಏನು ಮಾತಾಡು? ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡು. ಆದಿ ಮತ್ತೆ ಅವ್ರ ಅಮ್ಮನ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ, ನನಗ್ ಗೊತ್ತು. ಸ್ವಲ್ಪ ದಿವಸ ವೇಟ್ ಮಾಡು. ಅವ್ರ ನಿಜ ಬಣ್ಣ ಏನು ಅನ್ನೋದು ಬಯಲಾಗುತ್ತೆ. ಅವ್ರು ಯಾರು ಅಂತ ತಿಳ್ಕೊಂಡ್ಮೇಲೆ ಅವಾಗ ಬಂದು ಆಸ್ತಿ ಕೇಳೋ ಅವಾಗ ಕೊಡ್ತೀನಿ. ಈಗ ನಿನ್ ಕೈಯಲ್ಲಿ ಆಸ್ತಿ ಕೊಟ್ರೆ ಅದು ಖಂಡಿತವಾಗ್ಲೂ ನಿನ್ ಕೈಯಲ್ಲಿ ಉಳಿಯಲ್ಲ. ಅದ್ರ ಬಗ್ಗೆ ನಿನಗ್ಯಾಕೆ ಚಿಂತೆ? ಉಳಿಸ್ಕೋತೀನೋ ಅಥವಾ
ಯಾರ ಹೆಸರಿಗಾದ್ರೂ ಬರೀತೀನೋ ಇಲ್ಲ ಅನಾಥಾಶ್ರಮಕ್ಕೆ ದಾನ ಮಾಡ್ತೀನೋ. ನಿನಗ್ ಯಾಕೆ? ನನ್ನ ಆಸ್ತಿ ನಾನ್ ಏನ್ ಬೇಕಾದ್ರೂ ಮಾಡ್ಕೋತೀನಿ. ನಾನೇನಾದ್ರೂ ನಿನ್ನ ಹತ್ರ ಬಂದ್ ಸಜೆಷನ್ ಕೇಳ್ತಾ ಇದ್ದೀನಾ? ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನನ್ ಗಂಡ ಮತ್ತೆ ಅತ್ತೆ ಬಗ್ಗೆ ಹಾಗೆಲ್ಲ ಏನು ಮಾತಾಡ್ಬೇಡ ಅಂತ. ಆದ್ರೂ ಕೂಡ ನನ್ ಗಂಡ ಅತ್ತೆ ಬಗ್ಗೆ ಮಾತಾಡ್ತಾನೆ ಇದ್ಯಾ? ಹೇಳಿದ್ರೆ ಅರ್ಥ ಆಗಲ್ವಾ? ಬೇರೆಯವ್ರ ಫ್ಯಾಮಿಲಿ ವಿಷಯದಲ್ಲಿ ಮೂಗ್ ತುರಿಸ್ಬಾರ್ದು ಅಂತ. ನೀನೇನ್ ಶ್ರೀರಾಮಚಂದ್ರ ತರದವನ್ನ ಮದ್ವೆ ಆಗಿದ್ಯಾ? ನನ್ ಗಂಡನ ಬಗ್ಗೆ ಮಾತಾಡ್ತಿದ್ಯಲ್ಲ. ಶಿವಗಾಮಿ, ಅವಳ ಆಸ್ತಿನ ಅವಳಿಗೆ ಕೊಟ್ಬಿಡು. ಏನಾದರೂ ಮಾಡ್ಕೊಳ್ಳಿ. ಅವಳ ಆಸ್ತಿಗೋಸ್ಕರ ನಾವು ಇಷ್ಟೆಲ್ಲ ಅನ್ನಿಸ್ಕೋಬೇಕಾ? ಸರಿ ಅಭಿರಾಮಿ, ನಿನಗೆಷ್ಟು ಹೇಳಿದ್ರು ಬುದ್ಧಿ ಬರಲ್ಲ, ಅನ್ಭವ್ಸು. ನಾಳೆ ನಿನ್ನ ಪ್ರಾಪರ್ಟಿನ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಇಲ್ಲಿಗೆ ನಾಳೆ ರಿಜಿಸ್ಟರ್ ಆಫೀಸರ್ ಬರ್ತಾರೆ. ಇಲ್ಲೇ ಆಸ್ತಿ ಟ್ರಾನ್ಸ್ಫರ್ ಮಾಡಬೇಕು. ನಾಳೆ ಬಂದಾಗ ಸೈನ್ ಮಾಡಕ್ಕಾಗಲ್ಲ, ಅರ್ಜೆಂಟ್ ಕೆಲಸ ಇದೆ, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ರೀಸನ್ಸ್ ಕೊಡ್ಬೇಡ ನನಗೆ. ನಾಳೆ ಇಷ್ಟೊತ್ತಿಗೆ ನನ್ನ ಆಸ್ತಿ ನನ್ನ ಹೆಸರಲ್ಲಿ ಇರಬೇಕು. ಇಲ್ಲ ಅಂದ್ರೆ ಈಗ ನೋಡ್ತಿದ್ಯಲ್ಲ ಈ ಅಭಿರಾಮಿನ, ಇದು ಒರಿಜಿನಲ್ ಅಲ್ಲ, ಬೇರೆ ಅಭಿರಾಮಿನೇ ನೋಡ್ತೀಯ ನಾಳೆ. ಚಂದ್ರಶೇಖರ್ ಬನ್ನಿ. ಆಯ್ತು ಮೇಡಮ್. ಚಿಕ್ಕಿ, ಯಾವಾಗ ಬಂದೆ ನೀನು? ಬಂದೆ ನನ್ನನ್ನ ಮಾತಾಡ್ಸ್ದೆ ಹೋಗ್ತಿದ್ಯಾ? ಯಾವಾಗ ಬಂದೆ ಚಿಕ್ಕಿ? ಪುಟ, ಭೈರವಿ, ಪುಟ, ಎದ್ದೇಳಮ್ಮ. ಏಟಾಯ್ತಾ? ಹುಷಾರು ಪುಟ, ಕೂತ್ಕೋ. ಏಟಾಯ್ತಾ ಪುಟಿ? ಯಾಕೆ ನೀನು ಹೋಗಿ ಹೋಗಿ ಅವಳ ಹತ್ರ ಮಾತಾಡ್ಸಕ್ ಹೋದೆ? ಅವಳಿಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ, ಅವಳು ಎಂತವಳು ಅಂತ ಗೊತ್ತು ತಾನೆ. ನಿನಗಾದ್ರೂ ಬುದ್ಧಿ ಬೇಡ್ವಾ ಕಂದ? ಶಿವಗಾಮಿ, ಅವಳಿಗೆ ಯಾಕೆ ಬೈತಿದ್ಯಾ? ದೊಡ್ಡವ್ರಿಗೆ ಕೋಪ, ದುರಾಸೆ, ಅಸೂಯೆ ಎಲ್ಲ ಇರುತ್ತೆ. ಆದರೆ ಮಕ್ಕಳಿಗೆ ಆ ಥರ ಎಲ್ಲ ಏನೂ ಇರಲ್ಲ. ಇವ್ರ ಮನ್ಸಲ್ಲಿ ದ್ವೇಷ ಇರಲ್ಲ. ಸುಮ್ಮನೆ ಯಾರೋ ಮಾಡಿರೋ ತಪ್ಪಿಗೆ ನನ್ನ ಮಗಳ ಮೇಲೆ ಯಾಕೆ ರೇಗ್ತೀಯಾ? ಪುಟ ಬಾಮ್ಮ. ಅಭಿರಾಮಿ, ಆ ಶಿವಗಾಮಿ ನಿನ್ನನ್ನು ನೋಡಿ ಬದರುಗುಟ್ಟಿ ಹೋಗಿರ್ಬೇಕಲ್ಲ. ಈಗ ಲಾಯರ್ ಹೋಗಿದ್ದಿದ್ರೆ ಹೆದರಿಸಿ ಬೆದರಿಸಿ ಕಳಿಸಿರೋಳು. ನೀನು ಹೋಗಿದ್ದೆ, ಒಳ್ಳೇದಾಯ್ತು ಬಿಡು. ನಾಳೆ ಆಸ್ತಿ ಬರ್ತಾ ಇದೆ, ಖುಷಿಗೇನು ಇಲ್ವಾ? ಯಜಮಾನ್ರೆ ನಾನ್ ಪಾಯಸ ಮಾಡ್ತೆ. ಇಲ್ಲ, ನಾನ್ ಮಾಡ್ತೀನಿ, ಪ್ಲೀಸ್. ಅಭಿರಾಮಿ, ನೀ ಮನೆಗೆ ಸೊಸೆ ಅಲ್ಲಮ್ಮ, ಮಗಳಿದ್ದಂಗೆ. ನಿನ್ ಕೈಲಿ ಕೆಲಸ ಮಾಡ್ಸೋದು ಸರಿ ಇರತ್ತಾ? ನೀವ್ ಈ ತರ ಹೇಳ್ತಾ ಇದ್ರೆ ನಾನ್ ಯಾವಾಗ ಅಡಿಗೆ ಮಾಡೋದನ್ನ ಕಲಿಯೋದು? ನೀನ್ ಯಾಕಮ್ಮ ಅಡ್ಗೆ ಕಲಿಬೇಕು? ನಿನ್ಗೇನಾದ್ರೂ ಬೇಕು ಅಂದಾಗ ಮಾಡ್ಕೊಡಕ್ಕೆ ಒಬ್ರಲ್ಲ ಇಬ್ರಿಬ್ರು ಕೆಲ್ಸದವ್ರಿದ್ದಾರೆ ಈ ಮನೇಲಿ. ಈಗ ನಾನ್ ಏನಾದ್ರೂ ಅಡ್ಗೆ ಮಾಡಿ ನಮ್ ಅತ್ತೆಗೆ ನನ್ ಗಂಡಂಗೆ ಬಡಿಸ್ಬೇಕು ಅಂತ ನಂಗೆ ಆಸೆ ಇರಲ್ವಾ? ಅಮ್ಮ ತಾಯಿ, ನೀನು ಲಂಡನ್ನಲ್ಲಿ ಇರ್ಬೇಕಾದ್ರೆ ಬಿಸಿನೀರ್ನ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡು ಕುಡಿತಿದ್ದೆ. ನೀನ್ ಪಾಯಸ ಮಾಡ್ತೀಯಾ? ನೀನೇನ್ ಮಾಡೋದ್ ಬೇಡ, ಮಲ್ಲಿ ಮಾಡ್ತಾಳೆ. ಪ್ಲೀಸ್, ನಾನ್ ಮಾಡ್ತೀನಿ. ಏನ್ ಮಾಡ್ತೀಯಾ? ಪಾಯಸ ಮಾಡ್ತೀನಿ. ಹೇಗ್ ಮಾಡ್ತೀಯಾ? ಫೋನ್ ನೋಡ್ಕೊಂಡು ಮಾಡ್ತೀನಿ. ಪ್ಲೀಸ್, ನನ್ನ ಯಾರು ತಡಿಬೇಡಿ. ಆಯ್ತಮ್ಮ, ಮಾಡು. ಆದ್ರೆ ಹುಷಾರು, ಬೆಂಕಿಯಲ್ಲಿ ಕೈ ಸುಡ್ಕೋಬೇಡ ಮತ್ತೆ. ಆಯ್ತಮ್ಮ. ಏನಂದೆ? ಅಮ್ಮ ಅಂದೆ.